ಇದು ನಮ್ಮ ರಾಜಾವಲಿ ಹಬ್ಬದ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ನೀವಿನ್ನು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ಮೊದಲು ಹೋಗಿ ಆ ವಿಡಿಯೋಸ್ನ ನೋಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಈ ದೇವರನ್ನ ರಾಜಾವಲಿ ಹಾಗೂ ಬಾಬಯ್ಯ ಅಂತಲೂ ಸಹ ಕರೀತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಈ ದೇವರು ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರಿಗೂ ಸೇರಿರೋದ್ರಿಂದ ಹಿಂದೂಗಳೆಲ್ಲರೂ ಮಸೀದಿ ಒಳಗಡೆ ಬರ್ತಾರೆ ಹಾಗೂ ಮುಸ್ಲಿಮರೆಲ್ಲರೂ ನಮ್ಮ ಹಿಂದೂಗಳ ಮನೆಗೆ ಬರ್ತಾರೆ. ಸೊ ಪ್ರತಿ ವರ್ಷ ನಡೆಯುವಂತಹ ಸ್ಪೆಷಲ್ ಹಬ್ಬ ಇದು. ಸೊ ಬರ್ತಿದ್ದಾಗೆ ನೆಟ್ಟಕೆರೆಗೆ ಬಂದು ರೂಮಲ್ಲಿ ನಮ್ಮ ಐಟಮ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡಿ, ಈಗ ತುಂಬ ಜನ ಕಡಿಮೆ ಇರ್ತಾರೆ, ಇನ್ನು ಬೆಳಗ್ಗೆನೇ ನಾವು ಬೇಗ ಬಂದಿದ್ವಲ್ಲ, ಹಾಗಾಗಿ ಮಸೀದಿ ಎಲ್ಲ ಒಳಗೆಲ್ಲ ಹೋಗಿ ಒಂದು ರೌಂಡ್ ನೋಡಿಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಆಂಟಿ ನಾವು ಎಲ್ಲರೂ ಬಂದ್ವಿ. ಸೊ ನಾವು ಬಂದಿದ್ದು ಬೇಗ ಆಗಿದ್ದರಿಂದ ಇನ್ನೂ ಜನ ಯಾರೂ ಬಂದಿರಲಿಲ್ಲ. ಒಳಗಡೆ ಎಲ್ಲ ನೀಟಾಗಿ ನೋಡಿದ್ವಿ. ಯೂಶಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿರ್ತೀವಿ, ದರ್ಶನ ಮಾಡಿರ್ತೀವಿ, ಬಟ್ ಮಸೀದಿಗೆಲ್ಲ ನಾವು ತುಂಬಾ ಹೋಗೋದಿಲ್ಲ ಅಲ್ವಾ. ಸೊ ಅಪರೂಪಕ್ಕೆ ಹೋದಾಗ ಡಿಫ್ರೆಂಟಾಗಿ ಫೀಲ್ ಅನಿಸುತ್ತೆ. ಅವರು ಡಿಫ್ರೆಂಟಾಗಿ ಪೂಜೆ ಅಥವಾ ಪ್ರೇಯರ್ನ ಮಾಡ್ತಾರೆ. ಸೊ ಅದೆಲ್ಲನೂ ನೋಡಿಕೊಂಡು ವಾಪಸ್ ಬಂದು ಜಾತ್ರೆನೆಲ್ಲ ಒಂದು ರೌಂಡ್ ಹಾಕ್ಕೊಂಡು, ಬಿಸಿಲಿದ್ದರಿಂದ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಪಕ್ಕದಲ್ಲೇ ಚುರುಮುರಿ ಆಗ್ತಾಯಿದ್ರು, ಚುರುಮುರಿನೂ ತಿನ್ಕೊಂಡು ವಾಪಸ್ ರೂಮ್ ಹತ್ರ ಬಂದ್ವಿ. ಇನ್ನೇನು ಪೂಜೆ ಶುರುವಾಗೋ ಸಮಯನೂ ಸಹ ಆಗಿತ್ತು. ಮೊದಲನೇದಾಗಿ ನಮ್ಮ ಎಲ್ಲ ಫ್ಯಾಮಿಲೀಸ್, ರಿಲೇಟಿವ್ಸ್, ಕಸಿನ್ಸ್, ಅಣ್ಣ ತಮ್ಮಂದಿರು, ದೊಡ್ಡಪ್ಪ ಚಿಕ್ಕಪ್ಪ ಏನಂತ ಎಲ್ಲ ಹೇಳ್ತೀವಲ್ಲ, ಎಲ್ಲರೂ ಒಟ್ಟಿಗೆ ಸೇರ್ಕೋತಾರೆ. ಅವರೆಲ್ಲರೂ ಬಂದಾದ್ಮೇಲೆ ಪೂಜೆ ಶುರು ಆಗೋದು. ಸೊ ಮೊದಲನೇದಾಗಿ ನಾವು ಬಲಿ ಕೊಡಲಿರುವಂಥ ಮೇಕೆಗೆ ಕಾಲು ತೊಳೆದು ಅದಕ್ಕೆ ಕುಂಕುಮ ಇಟ್ಟು ಹೂ ಹಾಕಿ ಪೂಜೆ ಎಲ್ಲ ಮಾಡಬೇಕಾಗುತ್ತೆ. ಇದರ ಪೂಜೆ ಎಲ್ಲ ಆದಮೇಲೆ ಇದನ್ನು ಮಸೀದಿ ಒಳಗಡೆ ಕರ್ಕೊಂಡೋಗಿ ಆಮೇಲೆ ಈಚೆ ಕರ್ಕೊಂಬರೋ ಅಂಥದ್ದು. ಸೊ ಮಸೀದಿ ಒಳಗಡೆ ಹೋಗ್ಲಿಕ್ಕೆ ಎಲ್ಲರೂ ಇಲ್ಲಿ ರೆಡಿಯಾಗಿದ್ದಾರೆ. ಸೊ ಯೂಶಲಿ ಅಲ್ಲಿ ಮಸೀದಿ ಒಳಗಡೆ ಹೋಗಬೇಕಾದ್ರೆ ತಲೆ ಮೇಲೆ ಯಾವುದಾದ್ರೂ ಬಟ್ಟೆ ಹಾಕೋಬೇಕು ಅನ್ನೋದು ಅವರ ನಿಯಮ. ಸೊ ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ, ಹಾಗೆ ಫಾಲೋನು ಸಹ ಮಾಡ್ತೀವಿ. ಇಲ್ಲಿ ಪೂಜೆಗೆ ಯೂಶಲಿ ತೆಂಗಿನಕಾಯಿ, ಬಾಳೆಹಣ್ಣು ಆ ಥರ ಎಲ್ಲ ಏನೂ ತೊಗೊಂಡೋಗೋದಿಲ್ಲ. ಜಸ್ಟ್ ಹೂ ಮತ್ತು ನಾವು ರೆಡಿ ಮಾಡಿರೋಂತಹ ಪ್ರಸಾದ. ಈ ಪ್ರಸಾದನ ಮಲಿದ ಅಂತ ಹೇಳಿ ಕರೀತಾರೆ. ಸೊ ಮಲಿದ, ಹೂ ಮತ್ತು ಗಂಧದ ಕಡ್ಡಿನ ತೊಗೊಂಡೋಗುವಂಥದ್ದು ಪ್ರತಿದಿ ಅಷ್ಟೇ. ನಮ್ಮ ಥರ ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಏನು ಅವರು ಪೂಜೆಗೆ ಯೂಸ್ ಮಾಡೋದಿಲ್ಲ. ಸೊ ಮಸೀದಿ ಒಳಗಡೆ 2 ಕಡೆ ಪೂಜೆ ನಡೆಯುತ್ತೆ. ಸೊ 2 ಕಡೆನೂ ಪೂಜೆ ಮಾಡಬೇಕಾಗುತ್ತೆ.